ಮೊದಲನೆಯ ಪ್ರಶ್ನೆ, ಕಣ್ಣಿನ ಕೆಳಗೆ ಕಪ್ಪು ಕಲೆಗಳನ್ನು ಹೋಗಲಾಡಿಸಲು ಏನು ಹಚ್ಚಬೇಕು? ಆಪ್ಷನ್ಸ್: ಎ ಜೇನುತುಪ್ಪ, ಬಿ ಅರಿಶಿನ, ಸಿ ಹುಣಸೆ ಹಣ್ಣು, ಡಿ ನಿಂಬೆ ರಸ. ಉತ್ತರ ಆಪ್ಷನ್ ಸಿ ಹುಣಸೆ ಹಣ್ಣು. ಹುಣಸೆ ಹಣ್ಣಿನ ರಸವನ್ನು ಕಣ್ಣಿನ ಕೆಳಗಡೆ ಹಚ್ಚಿ 10 ನಿಮಿಷಗಳಾದ ಮೇಲೆ ತಣ್ಣೀರಿನಿಂದ ತೊಳೆಯುವುದರಿಂದ ಕಣ್ಣಿನ ಕೆಳಗಿನ ಕಪ್ಪು ಕಲೆಗಳು ನಿಧಾನವಾಗಿ ವಾಸಿಯಾಗುತ್ತವೆ. ಮುಂದಿನ ಪ್ರಶ್ನೆ, ಮಾನವನ ದೇಹದ ಯಾವ ಭಾಗವು ಬೆಂಕಿಯಲ್ಲಿ ಸುಟ್ಟರೂ ಸುಡುವುದಿಲ್ಲ? ಆಪ್ಷನ್ಸ್: ಎ ಚರ್ಮ, ಬಿ ನಾಲಿಗೆ, ಸಿ ತುಟಿ, ಡಿ ಹಲ್ಲು. ಉತ್ತರ ಆಪ್ಷನ್ ಡಿ ಹಲ್ಲು. ನೆಕ್ಸ್ಟ್ ಕ್ವೆಶ್ಚನ್, ಕರ್ನಾಟಕದ ಯಾವ ಜಿಲ್ಲೆಯನ್ನು ಛೋಟಾ ಬಾಂಬೆ ಎಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಎ ಹುಬ್ಬಳ್ಳಿ. ಮುಂದಿನ ಪ್ರಶ್ನೆ, ಮಾನವನ ದೇಹದ ಕ್ಯಾನ್ಸರ್ ಸೋಂಕದ ಅಂಗ ಯಾವುದು? ಆಪ್ಷನ್ಸ್: ಎ ಹೃದಯ, ಬಿ ಮೆದುಳು, ಆಪ್ಷನ್ ಸಿ ಮೂತ್ರಪಿಂಡಗಳು, ಆಪ್ಷನ್ ಡಿ ಲಿವರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹೃದಯ. ಮುಂದಿನ ಪ್ರಶ್ನೆ, ಕಾಲಿಗೆ ಕಪ್ಪು ದಾರ ಕಟ್ಟುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಸಂಪತ್ತು, ಬಿ ದೋಷ, ಸಿ ಬಡತನ, ಡಿ ಸಂಕಷ್ಟ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದೋಷ. ದೋಷ ನಿವಾರಣೆಗೆ ಹಾಗೂ ಯಾವುದೇ ತರಹದ ಕೆಟ್ಟ ದೃಷ್ಟಿಗಳು ಬೀಳಬಾರದೆಂದು ಕಾಲಿಗೆ ಕಪ್ಪು ದಾರವನ್ನು ಕಟ್ಟುತ್ತಾರೆ. ಮುಂದಿನ ಪ್ರಶ್ನೆ, ಭಾರತದ ಯಾವ ಸ್ಥಳವನ್ನು ಭೂಮಿ ಮೇಲಿನ ಸ್ವರ್ಗ ಎಂದು ಕರೆಯುತ್ತಾರೆ? ಆಪ್ಷನ್ಸ್: ಎ ಕಾಶ್ಮೀರ, ಬಿ ತಮಿಳುನಾಡು, ಸಿ ಮೈಸೂರು, ಡಿ ವಿಶಾಖಪಟ್ಟಣಂ. ಸರಿಯಾದ ಉತ್ತರ ಆಪ್ಷನ್ ಎ ಜಮ್ಮು ಕಾಶ್ಮೀರ. ಜಮ್ಮು ಕಾಶ್ಮೀರವನ್ನು ಭೂಮಿಯ ಮೇಲಿನ ಸ್ವರ್ಗ ಎಂದು ಹೇಳುತ್ತಾರೆ. ನೆಕ್ಸ್ಟ್ ಕ್ವೆಶ್ಚನ್, ಹುಟ್ಟಿದ ಮಗುವಿಗೆ ಎಷ್ಟು ತಿಂಗಳವರೆಗೆ ಅಳುವಾಗ ಕಣ್ಣೀರು ಬರುವುದಿಲ್ಲ? ಆಪ್ಷನ್ಸ್: ಎ 3 ತಿಂಗಳು, ಬಿ 4 ತಿಂಗಳು, ಸಿ 2 ತಿಂಗಳು, ಡಿ 6 ತಿಂಗಳು. ಸರಿಯಾದ ಉತ್ತರ ಎ 3 ತಿಂಗಳು. ನೆಕ್ಸ್ಟ್ ಕ್ವೆಶ್ಚನ್, ಸೊಳ್ಳೆಯು ಒಟ್ಟು ಎಷ್ಟು ಹಲ್ಲುಗಳನ್ನು ಹೊಂದಿದೆ? ಆಪ್ಷನ್ಸ್: ಎ 32 ಹಲ್ಲುಗಳು, ಬಿ 47 ಹಲ್ಲುಗಳು, ಸಿ 42 ಹಲ್ಲುಗಳು, ಡಿ 52 ಹಲ್ಲುಗಳು. ಸರಿಯಾದ ಉತ್ತರ ಬಿ 47 ಹಲ್ಲುಗಳು. ಮುಂದಿನ ಪ್ರಶ್ನೆ, ಮಾನವನ ಮೆದುಳು ಎಷ್ಟು ವರ್ಷದವರೆಗೆ ಬೆಳವಣಿಗೆಯಾಗುತ್ತದೆ? ಆಪ್ಷನ್ಸ್: ಎ 40 ವರ್ಷ, ಬಿ 50 ವರ್ಷ, ಸಿ 60 ವರ್ಷ, ಡಿ 30 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಎ 40 ವರ್ಷ. ಕೊನೆಯ ಪ್ರಶ್ನೆ, ಭಾರತದಲ್ಲಿ ಎಷ್ಟು ಬಗೆಯ ಮಣ್ಣು ಕಂಡುಬರುತ್ತದೆ? ಆಪ್ಷನ್ಸ್: ಎ 4 ವಿಧಗಳು, ಬಿ 8 ವಿಧಗಳು, ಸಿ 10 ವಿಧಗಳು, ಡಿ 15 ವಿಧಗಳು.
ಸರಿಯಾದ ಉತ್ತರ ಆಪ್ಷನ್ ಬಿ 8 ವಿಧಗಳು. ಭಾರತದಲ್ಲಿ ಒಟ್ಟು 8 ವಿಧಗಳ ಮಣ್ಣು ಕಂಡುಬರುತ್ತದೆ.